ತಮ್ಮ ಹೇಳಿಕೆ ವಿವಾದಕ್ಕೆ ಗುರಿಯಾದ ಬೆನ್ನಿಗೆ ಕುಮಾರಸ್ವಾಮಿ ಅವರು ಇವತ್ತು ಪ್ರತಿಕ್ರಿಯೆ ಕೊಟ್ಟರು, ಸುದ್ದಿಗೋಷ್ಠಿಯನ್ನ ಮಾಡಿ ಕ್ಲಾರಿಫಿಕೇಶನ್ ಕೊಡುವಂತ ಪ್ರಯತ್ನವನ್ನ ಮಾಡಿದರು. ಇಲ್ಲಿ ಅವರು ಕಾಂಗ್ರೆಸ್ ನಾಯಕರು ಕೊಟ್ಟಂತ ಒಂದಿಷ್ಟು ಹೇಳಿಕೆಗಳನ್ನು ಪ್ರಸ್ತಾಪಿಸಿದ್ರು. ಇದು ಈಗ ಡಿ ಕೆ ಶಿವಕುಮಾರ್ ಅವರ ಸಿಟ್ಟಿಗೆ ಕಾರಣ ಆಗಿದೆ. ಕುಮಾರಣ್ಣ ಅವರಿಗೆ ರೇಟ್ ಫಿಕ್ಸ್ ಮಾಡೋ ಚಾಳಿ ಇರಬೇಕು. ಯಾವ ರೇಟು ಏನ್ ರೇಟು ಅಂತ ಕುಮಾರಸ್ವಾಮಿ ಅವರು ಹೇಳಬೇಕು ಅಂತ ಡಿ ಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರು ಬಹಿರಂಗ ಚರ್ಚೆಗೆ ಬರಲಿ ಅಂತ ಡಿ ಕೆ ಶಿವಕುಮಾರ್ ಆಹ್ವಾನಿಸಿದ್ದಾರೆ. ಇನ್ನೊಬ್ರು ಪಾಪ ಕಂಗನಾ ರಣಾವತ್ ಅವರಿಗೆ ಬಿಜೆಪಿಯವರು ಟಿಕೆಟ್ ಕೊಟ್ಟಿದ್ದಕ್ಕೆ ಅಲ್ಲೇನು ಹೇಳಿಕೆ ಕೊಟ್ರಿ? ನಿಮ್ಮ ಕಾಂಗ್ರೆಸ್ ವಕ್ತಾರರು ಡೆಲ್ಲಿ ಒಳಗೆ ಯಾವುದೋ ಮಂಡಿ ವಿಲೇಜ್ ಎಂಥದ್ದು ವಿಲೇಜ್ ಅದು ಇದು ಪಾರ್ಲಿಮೆಂಟರಿ ಕ್ಷೇತ್ರ, ಅಲ್ಲಿ ರೇಟ್ ಫಿಕ್ಸ್ ಮಾಡಿದ್ದೀರಿ. ಹೆಣ್ಮಕ್ಳಿಗೆ ರೇಟ್ ಎಷ್ಟು ಅಂತ ಕೇಳಿದಿರಿ. ಶಿವಕುಮಾರ್ ಹೇಳಪ್ಪ ಅದಕ್ಕೆ ಉತ್ತರ. ನಿಮ್ಮ ಸೋನಿಯಾ ಗಾಂಧಿ ಏನು ಹೇಳ್ತಾರೆ, ನಿಮ್ಮ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ನನ್ನ ಹೇಳಿಕೆಗೆ ಏನೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಉತ್ತರ ಬಯಸ್ತಾ ಇದ್ದೀರಲ್ಲ, ನಿರ್ಮಲಾ ಸೀತಾರಾಮನ್ ಅವರಿಂದ, ಅಮಿತ್ ಶಾ ಇಂದ ನರೇಂದ್ರ ಮೋದಿ ಉತ್ತರ ಕೊಡಬೇಕು ಇದಕ್ಕೆ ಹೇಳಿದಿರಲ್ಲಪ್ಪ. ಒಬ್ಬ ಹೆಣ್ಣು ಮಗಳನ್ನ ಯಾವ ರೀತಿ ಅವಹೇಳನ ಮಾಡಿದ್ದೀರಿ ಬಿಜೆಪಿ ಟಿಕೆಟ್ ಕೊಟ್ರೆ? ಸ್ವಲ್ಪ ಹೇಳ್ಬೇಕಲ್ಲಪ್ಪ ಯಾವ ರೇಟು ಅಂತ. ಅದು ಈಗ ಹೇಳ್ಬೇಕು, ಅದು ಯಾವ ರೇಟು, ಏನ್ ರೇಟು, ಹೆಂಗ್ ರೇಟು ಅಂತ. ನಾವು ಅವರ ಬದುಕಿನ ಬಗ್ಗೆ ತಿಂಗಳಿಗೆ ಒಂದು 4-5 ಸಾವಿರ ರೂಪಾಯಿ ಅವ್ರಿಗೆ ಕುಟುಂಬಕ್ಕೆ ಅವ್ರಿಗೆ ಸಹಾಯ ಆಗಲಿ ಅಂತೇಳಿ ಅವ್ರಿಗೆ ಸಹಾಯ ಮಾಡ್ತೇವೆ. ಅದು ಬಿಟ್ರೆ ಏನು ರೇಟು? ನೀನೇನೋ ರೇಟ್ ಗಿಟ್ ಫಿಕ್ಸ್ ಮಾಡಿ ನಿನ್ಗೆ ರೂಢಿ ಇರ್ಬೇಕು. ನಿನ್ಗೆ ಕುಮಾರಣ್ಣ, ನಿನಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನಗೇನೋ ಒಂದು ಚಾಲ ಇರಬೇಕು ಅಂತ ಕಾಣ್ತದೆ. ಅದನ್ನು ನೀನು ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.